ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂದರೆ ನೋಡಿ, ಮಾರ್ನಿಂಗೇ ಹೊಲದ ಹತ್ರ ಬಂದಿದ್ದೀವಿ. ಇನ್ನು ಟಿಫನ್ ಕೂಡ ಮುಗಿಸಿಲ್ಲ, ಆದರೂ ಬೇಗನೆ ಎದ್ದು ಹೊಲದ ಹತ್ರ ಬಂದಿದ್ದೀವಿ. ಚೆಂಡು ಹೂವನ್ನ ಕೀಳ್ತಾ ಇದ್ದಾರೆ ನೋಡಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹಾಕಿದ್ದೆ, ಚಿಕ್ಕ ಗಿಡ ಇದ್ದಾಗ ಎಣ್ಣೆಯನ್ನು ಹೊಡಿತಾ ಇರೋ ವಿಡಿಯೋನ ಹಾಕಿದ್ದೆ. ಈಗ ನೋಡಿ ಹೂವು ಬಂದಿದೆ. ಆಲ್ಮೋಸ್ಟು 5 ಟೈಮ್ಸ್ ಇದನ್ನು ಆಲ್ರೆಡಿ ಕಿತ್ತಿದ್ದಾರೆ, ಬಟ್ ನಾನು ಬರೋಕ್ಕೆ ಆಗಿಲ್ಲ. ನಾನು ಇವತ್ತು ಬಂದಿರೋದ್ರಿಂದ ಈ ವಿಡಿಯೋನ ಹಾಕ್ತಾಯಿದ್ದೀನಿ ನೋಡಿ. ಚೆಂಡು ಹೂವು ಈ ರೀತಿ ಬಂದಿದೆ. ನಾವು ಬೆಳಗ್ಗೆ ಬೇಗನೆ ಮಾರ್ಕೆಟ್ಗೆ ಹಾಕಬೇಕು, ಹಾಗಾಗಿ ಮಾರ್ನಿಂಗೇ ಬಂದುಬಿಡ್ತಾರೆ. ಅಪ್ಪ ಅಮ್ಮ ಹಾಗೆ ನೋಡಿ ಇಬ್ಬರು ಆಳುಗಳನ್ನು ಕರ್ಕೊಂಡಿದ್ದೀವಿ, ಬೇಗ ಆಗಲಿ ಅಂತೇಳಿ. ನಾವು ಮಾರ್ಕೆಟಿಗೆ ಬೇಗ 10 ಗಂಟೆ ಒಳಗಡೆ ತಗೊಂಡು ಹೋಗಬೇಕು, ಹಾಗಾಗಿ ಬೇಗನೆ ಕೀಳ್ತಾರೆ. 6 ಗಂಟೆಗೆಲ್ಲ ಬಂದುಬಿಡ್ತಾರೆ ಕೀಳೋದಕ್ಕೆ, ಮತ್ತು 10 ಗಂಟೆ ಅಷ್ಟೊತ್ತಿಗೆ ಮುಗಿಸಿ ಮನೆಗೆ ಹೋಗ್ತಾರೆ. ನೋಡಿ ಈ ರೀತಿ ಮೀಡಿಯಮ್ ಸೈಜ್ ಹೂವನ್ನ ಕೀಳ್ತೀವಿ ನಾವು. ತುಂಬ ದಪ್ಪ ಇರೋ ಹೂವು ಕೀಳೋದಿಲ್ಲ, ತುಂಬ ಸಣ್ಣ ಇರೋದನ್ನು ಕೀಳೋದಿಲ್ಲ. ಮೀಡಿಯಮ್ ಸೈಜ್ ಇರ್ತಾವಲ್ಲ ಅವನ್ನು ಕಿತ್ಬಿಟ್ಟು ಮಾರ್ಕೆಟ್ಗೆ ಹಾಕೋದು. ಆಲ್ರೆಡಿ 5 ಟೈಮ್ಸ್ ಕಿತ್ತಿದ್ದಾರೆ ನೋಡಿ. ಅದು ಕಿತ್ತಿರೋ ತೊಟ್ಟು ಕಾಣಿಸ್ತಿದೆಯಾ, ಆ ರೀತಿ ಕಿತ್ತಿದ್ದಾರೆ. ಇನ್ನೂ ಕೂಡ ಇವಾಗ ಬಿಟ್ಟಿರುವಂತಹ ಮೀಡಿಯಮ್ ಸೈಜ್ ಹೂವುಗಳನ್ನು ಕೀಳ್ತಾ ಇದ್ದಾರೆ ನೋಡಿ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಅದು ಹೂವನ್ನು ಕೀಳೋದು ಒಂದು ಕಡೆ ಆದರೆ, ಆ ಮಾರ್ನಿಂಗ್ ಕೆಲಸ ಮಾಡೋ ಟೈಮಲ್ಲಿ ಬರುವಂತಹ ನೇಚರ್ ಫೀಲ್ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಆ ಪಕ್ಷಿಗಳ ಸೌಂಡು, ಆ ಕಲರವ ಎಷ್ಟು ಚೆನ್ನಾಗಿದೆ. ಮತ್ತು ಆ ಹೂವನ್ನು ನೋಡಿದಾಗ ಎಲ್ಲಿ ನೋಡಿದ್ರೂ ಕೂಡ 2 ತೊಂಡದಲ್ಲೂ ಕೂಡ ಹೂವನ್ನು ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಈ ರೀತಿ ಚೆಂಡು ಹೂವು ನಾವು ಹಾಕಿದಾಗಿಂದ ಅಂದರೆ ಸಸಿ ನೆಡ್ತೀವಲ್ಲ, ಆಗಿಂದ 1.5 ತಿಂಗಳಾಗುತ್ತೆ ಹೂವು ಬಿಡೋದಕ್ಕೆ. ನಾವು ಆಲ್ರೆಡಿ 5 ಬೀಡು ಕಿತ್ತಿದ್ದೀವಿ. 5 ಬೀಡು ಅಂತ ಹೇಳಿದ್ರೆ ಟೈಮ್ಸು ಎಷ್ಟು ಸಲ ಕೀಳ್ತೀವಲ್ಲ, ಅದನ್ನು ಬೀಡು ಅಂತ ಕರಿತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ಬೀಡು ಇದು ಈ ಸಲ ಕೀಳ್ತಾ ಇದ್ದೀವಿ ಅಂದರೆ ಈ ಬೀಡು ಅಂತ ಕರೆಯೋದು, ಓಕೆನಾ. ಇದು 6ನೇ ಬೀಡು ನಾವು ಕೀಳ್ತಾ ಇರೋದು. ಇನ್ನೂ ಕೂಡ ಬಿಡ್ತವೆ. 3.5 ತಿಂಗಳಿಂದ 4 ತಿಂಗಳು ತನಕ ಇರ್ತವೆ, ನೋಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀರು ಮತ್ತು ಎಣ್ಣೆಯನ್ನು ಹೊಡಿತಾ ಇರಬೇಕು. ಹೂಗಳು ಹುಳ ಬೀಳೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ನೀಟಾಗಿ ನೋಡಿಕೊಂಡ್ರೆ ನಮಗೆ 3.5ರಿಂದ 4 ತಿಂಗಳ ತನಕ ಇದು ಹೂವು ಬಿಡ್ತಾ ಹೋಗುತ್ತೆ ಚೆಂಡು ಹೂವು. ಮತ್ತು ಬೇಕು ಅಂದರೆ ಗಿಡ ಏನಾದರೂ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಗೊಬ್ಬರವನ್ನು ಕೂಡ ಹಾಕ್ಕೋಬೋದು. ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಗಿಡ ಏನಾದರೂ ತುಂಬ ಒಣಗೋ ಥರ ಅನಿಸ್ತು ಅಂದರೆ ನೀರನ್ನು ಚೆನ್ನಾಗಿ ಕಟ್ಟಬೇಕು ಮತ್ತು ಗೊಬ್ಬರವನ್ನು ಹಾಕ್ಕೋಬೇಕು, ಆವಾಗ ಹೂವು ಚೆನ್ನಾಗಿ ಬರುತ್ತೆ. ಇನ್ನೂ ಕೂಡ ಜಾಸ್ತಿ ಹೂವನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ. ಮತ್ತು ಟೈಮಿಂಗ್ಸು ನಾವು 3.5ರಿಂದ 4 ತಿಂಗಳ ತನಕ ಹೂವನ್ನು ಕಿತ್ಕೊಳ್ಬೋದು. ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗು ಹೊಲದ ಹತ್ರ ಬಂದು ಚೆಂಡು ಹೂವು ಕೀಳೋದನ್ನು ನಿಮಗೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಎಲ್ಲಿಗೂ ಕೂಡ ಥ್ಯಾಂಕ್ ಯು.